ಪರಮಾತ್ಮನಲ್ಲಿ 6 ಗುಣಗಳು ಇದೆಯಂತೆ. 5ನೇ ವರ್ಷದಿಂದ ಕೃಷ್ಣನಿಂದ ಪಾಠ ಕೇಳಬೇಕು ಅಂತ ಸಾಧನೆ ಮಾಡುತ್ತಂತೆ. ಶ್ರೀಮದ್ ಭಾಗವತ ಗ್ರಂಥ ಕಲಿಯುಗದಲ್ಲಿ ಧರ್ಮದ ರಕ್ಷಣೆಯನ್ನ ಮಾಡುತ್ತೆ ಅಂತ ಪರಮಾತ್ಮ. ಭಾಗವತ ಗ್ರಂಥವನ್ನ ನಾವಿಟ್ಕೊಂಡಿದ್ದೇವೆ ಅಂತಂದ್ರೆ ಏನು ಫಲ? ಅದಕ್ಕೆ ಒಂದು ಕೃಷ್ಣ ಪ್ರತಿಮೆ ಇಟ್ಕೊಂಡಂತಹ ಫಲ ಬರುತ್ತಂತೆ. ಕೃಷ್ಣ ಬೇರೆಯಲ್ಲ, ಭಾಗವತ ಗ್ರಂಥ ಬೇರೆಯಲ್ಲ. 12 ಸ್ಕಂದ ಕೃಷ್ಣನ ಒಂದೊಂದು ಅವಯವ ಅಂತ ತಿಳಿಸಿದ್ದಾರೆ. ಆದರೆ ಭಾಗ ಅಂದರೆ ಏನು ಗೊತ್ತಾ? ನೋಡಿ, ಪದ ಪದಕ್ಕೆ ಒಂದರ್ಥ, ಅಕ್ಷರ ಅಕ್ಷರಕ್ಕೆ ಒಂದರ್ಥ. 2 ಅಕ್ಷರ ಸೇರಿದ್ರೆ ಏನಾಯಿತು? ಪದ ಆಯಿತು. ಈಗ ಭಾ ಭಕ್ತಿ, ಗ ಜ್ಞಾನ, 2 ಸೇರಿಸಿದ್ರೆ ಭಾಗ. ಏನು ಭಾಗ ಅಂದರೆ? ಭಾಗ ಅಂತಂದರೆ ಭಗಃ ಅಸ್ಯ ಅಸ್ತೀತಿ ಭಗವಾನ್. ದೇವರನ್ನು ನಾವೇನಂತ ಕರಿತೇವೆ? ಭಗವಂತ ಅಂತ ಕರಿತೇವೆ. ಯಾಕೆ ದೇವರನ್ನ ಭಗವಂತ ಅಂತ ನಾವು ಕರಿತೇವೆ? ಷಡ್ಗುಣೈಶ್ವರ್ಯ ಸಂಪನ್ನ. ಪರಮಾತ್ಮನಲ್ಲಿ 6 ಗುಣಗಳು ಇದೆಯಂತೆ. ಆ 6 ಗುಣಗಳು ಯಾರಲ್ಲಿ ಉಂಟೋ ಅವನನ್ನು ಭಗವಂತ. ವಂತ ಅಂದರೆ ಉಳ್ಳವ. ಇವರು ಶ್ರೀಮಂತ ಅಂದ್ವಿ. ಏನರ್ಥ? ಹಣ ಇದೆ. ಶ್ರೀ ಅಂದರೆ ಸಂಪತ್ತು, ಮಂತ ಅಂದರೆ ಉಳ್ಳವರು. ಹಣ ಉಳ್ಳವರು ಯಾರೋ ಅವರು ಶ್ರೀಮಂತರು, ಬಲವುಳ್ಳವರು ಯಾರೋ ಅವರು ಬಲವಂತರು ಅಲ್ವಾ? ಭಗ 6 ಗುಣವುಳ್ಳವನು ಯಾರೋ ಅವನು ಭಗವಂತ. ಇದು ನಮಗೆ ಶಾರ್ಟ್ ಫಾರ್ಮು. 6 ಗುಣಗಳನ್ನು ಪ್ರತಿನಿತ್ಯ ಹೇಳಬೇಕಂತೆ. ಶ್ರೀ, ಯಶಸ್ಸು, ವೀರ್ಯ, ಬಲ, ಜ್ಞಾನ, ವಿಜ್ಞಾನ. ಈ 6 ಗುಣಗಳಿಂದ ದೇವರನ್ನು ನಾವು ಸ್ತೋತ್ರ ಮಾಡಬೇಕಂತೆ. ಈ 6 ಗುಣಗಳು ತಲೆಯಲ್ಲಿ ನಿಲ್ಲೋದೇ ಇಲ್ಲ. ಅದಕ್ಕೇನು ಮಾಡಿದ್ರು? 6 ಗುಣಗಳನ್ನು ಸೇರಿಸಿದಾಗ ಒಂದು ಹೆಸರನ್ನು ಕೊಟ್ಟರು, ಭಗವಂತ ಅಂತ ಕೊಟ್ಟುಬಿಟ್ರು. ಹಾಗಾದರೆ ದೇವರನ್ನು ನಾವು ಭಗವಾನ್ ಅಂತ ಸ್ತೋತ್ರ ಮಾಡಿದರೆ ಏನು ನಮ್ಮ ತಲೆಗೆ ಬರಬೇಕು? ದೇವರು 6 ಗುಣ ಉಳ್ಳವ ಅಂತ ನಾವು ಉಪಾಸನೆ ಮಾಡಬೇಕು. ಅದೇ ಭಾಗ ಶಬ್ದ. ದಶಮಸ್ಕಂದದಲ್ಲಿ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಭಾಗ ಇದೇ ಶಬ್ದ. ಉದ್ಧವ ಕೃಷ್ಣರ ಸಂವಾದ. ಉದ್ಧವ 80 ವರ್ಷದ ಮುದುಕನಾಗಿದ್ದ. 75 ವರ್ಷದ ಸಾಧನೆ. ಅಂದರೆ ಹುಟ್ಟಿದ ಆರಭ್ಯ 5ನೇ ವರ್ಷದಿಂದ ಕೃಷ್ಣನಿಂದ ಪಾಠ ಕೇಳಬೇಕು ಅಂತ ಸಾಧನೆ ಮಾಡಿದ್ದಂತೆ. 75 ವರ್ಷಗಳ ಸಾಧನೆ. ಕೃಷ್ಣ ಕರೆಸ್ಕೊಂಡ ಉದ್ಧವನನ್ನು. ಮೊದಲನೇ ದಿವಸದ ಪಾಠ ಎಲ್ಲ ಮುಗೀತು. 2ನೇ ದಿವಸ ಬಂದಾಗ ಉದ್ಧವ ತಾನು ಆ ಕಾಲಕ್ಕೆ ಕೃಷ್ಣನನ್ನು ಒಂದು ಪ್ರಶ್ನೆ ಕೇಳ್ದ. ಕೃಷ್ಣ, ದ್ವಾಪರ ಯುಗ ಅಂತ್ಯ ಆಗ್ತಾ ಇದೆ, ಘೋರವಾದ ಕಲಿಯುಗ ಮುಂದೆ ಬರುತ್ತೆ, ನೀನು ಅವತಾರವನ್ನು ಪರಿಸಮಾಪ್ತಿ ಮಾಡ್ತೀಯ ದ್ವಾಪರ ಯುಗ ಅಂತ್ಯದಲ್ಲಿ. ಹಾಗಾದರೆ ಕಲಿಯುಗದಲ್ಲಿ ಧರ್ಮದ ರಕ್ಷಣೆಯನ್ನು ಯಾರು ಮಾಡ್ತಾರೆ ಅಂತ ಪ್ರಶ್ನೆ. ಉದ್ಧವ ಕೃಷ್ಣನನ್ನು ಮಾಡಿದಾಗ ಕೃಷ್ಣನ ಉತ್ತರ ಏನು ಅಂತಂದರೆ, ಕಲಿಯುಗದಲ್ಲಿ ಧರ್ಮದ ರಕ್ಷಣೆ ಮಾಡ್ತಕ್ಕಂಥವರು ಯಾರು ಅಂತಂದರೆ ಶ್ರೀಮದ್ ಭಾಗವತ ಗ್ರಂಥ ಕಲಿಯುಗದಲ್ಲಿ ಧರ್ಮದ ರಕ್ಷಣೆಯನ್ನು ಮಾಡುತ್ತೆ ಎಂದ ಪರಮಾತ್ಮ. ಅಷ್ಟು ಮಾತ್ರ ಅಲ್ಲ ಉದ್ಧವ, ಕಲಿಯುಗದಲ್ಲಿ ನನ್ನ ಪ್ರತಿಮೆ ಅಂತಂದರೆ ಮತ್ಯಾವುದು ಅಲ್ಲ, ಶ್ರೀಮದ್ ಭಾಗವತ ಗ್ರಂಥ ಅಂತಂತ. ನಮ್ಮ ಮನೆಯಲ್ಲಿ ಒಂದೊಂದು ಭಾಗವತ ಗ್ರಂಥವನ್ನು ನಾವಿಟ್ಕೊಂಡಿದ್ದೇವೆ ಅಂತಂದರೆ ಏನು ಫಲ? ಅದಕ್ಕೆ ಒಂದು ಕೃಷ್ಣ ಪ್ರತಿಮೆ ಇಟ್ಕೊಂಡಂತಹ ಫಲ ಬರುತ್ತಂತೆ ನೋಡಿ.
ನಾವು ಓದ್ತೀವೋ ಬಿಡ್ತೀವೋ ಆಮೇಲೆ. ತಗೊಂಬಂದು ಎಲ್ಲಿಡಬೇಕಂತೆ? ಶೋಕೇಸಲ್ಲಿ ಇಟ್ಬಿಟ್ಟಿರ್ಬೇಕಂತೆ. ಹೋಗ್ತಾ ಬರ್ತಾ ಅದನ್ನು ನೋಡ್ತಾ ಇರಬೇಕಂತೆ. ನೋಡೋ ಕಾಲಕ್ಕೆ ಭಾಗವತ 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 ಅಂತ ನಮ್ಮ ತಲೆಗೆ ಬರ್ತಾ ಇರಬೇಕಂತೆ. ಒಂದು ದಿವಸ ಏನಾಗತ್ತೆ, ಏನಿದೆ ಅಂತ ತೆಗೆದು ನೋಡಬೇಕು ಅಂತ ಅನಿಸುತ್ತಂತೆ. ನೋಡ್ರಿ, ಒಂದು ಸತಿ ತೆಗೆದುಬಿಟ್ವಿ ಅಂತಂದರೆ ಇನ್ನು ಅದನ್ನು ಮುಚ್ಚಕ್ಕೆ ಮನಸ್ಸೇ ಬರೋಲ್ವಂತೆ. ಒಂದು ಸೀರಿಯಲ್ಲೇ ನಾವು ಬಿಡೋಲ್ಲ, ಸೀರಿಯಸ್ ಆಗಿ ನೋಡ್ತಾ ಇರ್ತೇವೆ. ಇನ್ನು ಭಾಗವತ ಬಿಡ್ಲಿಕ್ಕೆ ಆಗ್ತದೇನ್ರಿ ನಮಗೆ? ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಇದನ್ನೇ ವ್ಯಾಸರು ತಾವು ಹೇಳ್ತಾರೆ. ಭಾಗವತ ಗ್ರಂಥ ಅಂತಂದ್ರೆ ಏನು ಅರ್ಥ ಮಾಡಿದ್ರಪ್ಪ? ಪಿಬತ, ಪಾನ ಮಾಡ್ರಿ ಅಂದರು ಭಾಗವತವನ್ನು. ಅಲ್ರಿ, ಪಾನ ಮಾಡಬೇಕು ಅಂತಂದ್ರೆ ಹೇಗಿದೆ ಇದು? ನಿಗಮಕಲ್ಪತರೋರ್ಗಲಿತಂ ಫಲಂ ಶುಗಮಕಾದಮೃತದ್ರವ ಸಂಯುತಂ. ಭಾಗವತ ಅನ್ನೋ ಗ್ರಂಥ ಯಾವ ವೃಕ್ಷದಿಂದ ಇದು ಬಿಟ್ಟಿರೋದು? ನಿಗಮಕಲ್ಪತರು, ವೇದವೆಂಬ ವೃಕ್ಷ. ಆ ವೃಕ್ಷದಲ್ಲಿ ಹೂವಿನ ಸ್ಥಾನದಲ್ಲಿರೋದು ಮಹಾಭಾರತ. ಹೂವಿನಿಂದ ಬಂದದ್ದು ಯಾವುದು? ಹಣ್ಣು. ಆ ಹಣ್ಣು ಗಲಿತಂ, ಚೆನ್ನಾಗಿ ಕಲ್ತಿದ್ಯಂತೆ ಹಣ್ಣು, ಅಂದರೆ ಚೆನ್ನಾಗಿ ಮಾಗಿರಬೇಕು. ಸರಿಯಪ್ಪ, ಹಣ್ಣೇನೋ ತೊಗೊಂಡು ಬಂದುಬಿಟ್ವಿ, ದೇವರ ನೈವೇದ್ಯನೂ ಮಾಡಿಬಿಟ್ವಿ. ತಿಂದಾಗ ಗೊತ್ತಾಯಿತು ಹಣ್ಣು ಹುಳಿ ಅಂತ. ಅದರಂತೆ ಈ ಭಾಗವತ ಗ್ರಂಥವೂ ಕೂಡ ಓದಿದ ಮೇಲೆ ಎಲ್ಲ ನಮಗೆ ಯೂಸ್ ಇಲ್ಲ ಅಂತ ಅನಿಸ್ಬಿಟ್ರೆ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಲೋಕದಲ್ಲಿ ಒಂದು ನೀತಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಹಣ್ಣನ್ನು ತಗೊಳ್ಳೋ ಕಾಲಕ್ಕೆ ಈ ಹಣ್ಣು ರುಚಿ ಇದೆಯೋ ಇಲ್ವೋ ಅನ್ನೋದನ್ನು ಹೇಗೆ ನಾವು ಗುರುತಿಸ್ತೇವೆ? ಗಿಣಿ ಕಚ್ಚಿದ ಹಣ್ಣು, ಹೌದಾ? ಅದು ಬಹಳ ರುಚಿಯಂತೆ. ಆ ಪಕ್ಷಿಗೆ ಪರಮಾತ್ಮ ಆ ಸಾಮರ್ಥ್ಯ ಕೊಟ್ಟಿದ್ದಾನಂತೆ. ಯಾವ ಹಣ್ಣಿನಲ್ಲಿ ರುಚಿ ಇದೆ, ಯಾವ ಹಣ್ಣು ನಿಸ್ಸಾರ, ಇದನ್ನು ಗುರುತಿಸುವ ಸಾಮರ್ಥ್ಯ ಇದೆಯಂತೆ. ಅದರಂತೆ ಶ್ರೀಮದ್ ಭಾಗವತವೆಂಬ ಈ ಚೆನ್ನಾಗಿ ಕಲಿತಂತಹ ಹಣ್ಣು ಏನಿದೆ, ಈ ಹಣ್ಣನ್ನು ಯಾರು ರುಚಿ ನೋಡಿದ್ದಾರೆ? ಶುಕಮುಖಾತ್, ಶುಕಾಚಾರ್ಯರೆಂಬ ಗಿಳಿ ಈ ಹಣ್ಣನ್ನು ರುಚಿ ನೋಡಿದ್ಯಂತೆ. ರುಚಿ ನೋಡಿದ ಮೇಲೆ ಏನು ಮಾಡಿದೆ? ಶುಕಮುಖಾತ್, ಸದಾಕಾಲ ಭಾಗವತವನ್ನು ಬಿಟ್ಟು ಇನ್ನೊಂದು ಕೆಲಸವೇ ಮಾಡೋಲ್ವಂತೆ. ನೋಡಿ, ಯಾರು? ಶುಕಾಚಾರ್ಯರು. ಹೀಗೆ ಭಾಗವತ ಗ್ರಂಥವನ್ನು ಹಿಡಿದಿರ್ತಕ್ಕಂಥವ್ರು ಯಾರು? ಶುಕಾಚಾರ್ಯರು. ಆ ಶುಕಾಚಾರ್ಯರೇ ಮುಂದೆ ಪರೀಕ್ಷಿತ್ ಮಹಾರಾಜರಿಗೆ ಭಾಗವತ ಗ್ರಂಥವನ್ನು ತಾವು ಉಪದೇಶವನ್ನು ಮಾಡ್ತಕ್ಕಂಥದ್ದು ಅನ್ನೋ ಒಂದು ಅಂಶವನ್ನು ನಮಗೇನು ತಿಳಿಸಿದ್ದಾರೆ. ಇಂತಹ ಈ ಮಹತ್ತರವಾದ ಅಂಶವನ್ನೇ ಕೃಷ್ಣ ಉದ್ಧವನಿಗೆ ತಾನು ಉಪದೇಶವನ್ನು ಮಾಡ್ತಾ ಕಲಿಯುಗದಲ್ಲಿ ಧರ್ಮರಕ್ಷಣೆ ಶ್ರೀಮದ್ ಭಾಗವತ ಗ್ರಂಥ ಮಾಡೋದು. ನನ್ನ ಪ್ರತಿರೂಪ ಭಾಗವತ ಗ್ರಂಥ ಅಂದ. ಕೃಷ್ಣ ಬೇರೆಯಲ್ಲ, ಭಾಗವತ ಗ್ರಂಥ ಬೇರೆಯಲ್ಲ. ನನ್ನ ಒಂದೊಂದು ಅವಯವ ಭಾಗವತ ಗ್ರಂಥದ ಒಂದೊಂದು ಸ್ಕಂದಗಳು ಉಂದ. ಭಾಗವತದಲ್ಲಿ ಎಷ್ಟು ಸ್ಕಂದಗಳಿದೆ? 12 ಸ್ಕಂದಗಳಿದೆ. 12 ಸ್ಕಂದ ಕೃಷ್ಣನ ಒಂದೊಂದು ಅವಯವ ಅಂತ ತಿಳಿಸಿದ್ದಾರೆ. ಬಲಪಾದ, ಕೃಷ್ಣನ ಬಲಪಾದ, ಎಡಪಾದ ಪ್ರಥಮ ಸ್ಕಂದ ಭಾಗವತ, ದ್ವಿತೀಯ ಸ್ಕಂದ ಭಾಗವತ ಅಂತ ನಾವು ಚಿಂತನೆ ಮಾಡಬೇಕಂತೆ.